ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಜ್ಞಾನದ ಜಗಲಿ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕತೆ ಎಂದರೇನು ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ. ಅಂದ ಹಾಗೆ ಸ್ಪರ್ಧಾತ್ಮಕತೆ ಎನ್ನುವ ವಿಷಯವನ್ನ ನಾವಿಲ್ಲಿ ಕೇವಲ ಸ್ಪರ್ಧೆಗೋ ಮಕ್ಕಳ ಬೆಳವಣಿಗೆಗೋ ಮೀಸಲಾಗಿ ಇಟ್ಟುಕೊಂಡಿಲ್ಲ. ಬದಲಿಗೆ ಎಲ್ಲಾ ರಂಗದಲ್ಲಿನ ಸ್ಪರ್ಧಾತ್ಮಕತೆಯ ಬಗ್ಗೆ ನಾವಿಲ್ಲಿ ಮಾತನಾಡುವವರಿದ್ದೇವೆ. ಮೊದಲನೆಯದಾಗಿ ಸ್ಪರ್ಧೆ ಅಥವಾ ಬೆಳವಣಿಗೆ ಎಂದಾಗ ಒಬ್ಬರು ಶ್ರೇಷ್ಠ ಸ್ಥಾನವನ್ನ ಪಡೆದುಕೊಳ್ಳಬೇಕು, ಉಳಿದವರು ನಂತರದ ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕು ಎನ್ನುವಂತಹ ವರ್ಗ ಇರುವಂಥದ್ದು ನಿಜ. ಆದ್ರೆ ಇಲ್ಲಿ ಕೆಲವೊಮ್ಮೆ ಸ್ಪರ್ಧೆ ಎನ್ನುವಂಥದ್ದು ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಮ್ಮ ಮಕ್ಕಳ ಶಾಲಾ ಕಾಲೇಜುಗಳಲ್ಲಿ ನಡೆಯುವಂತಹ ಸ್ಪರ್ಧೆಗಳಾಗಿದ್ದಲ್ಲಿ ಪೋಷಕರಾದ ನಮಗೆ ಸದಾಕಾಲ ಮಕ್ಕಳು ವಿಜೇತರಾಗಬೇಕು ಅನ್ನುವಂತಹ ಮನೋಭಾವ ಇರುವುದು ಬಹಳ ಸಹಜ. ಸ್ಪರ್ಧೆಯ ಮುನ್ನ ಮಕ್ಕಳನ್ನ ಚೆನ್ನಾಗಿ ತಯಾರಿ ಮಾಡುವಂಥದ್ದು ಖಂಡಿತವಾಗಿಯೂ ಉತ್ತಮ ಬೆಳವಣಿಗೆ. ಮಕ್ಕಳಲ್ಲಿ ನೀನು ಗೆಲ್ಲಬಹುದು ಎನ್ನುವಂತಹ ಒಂದು ರೀತಿಯಾದ ಮನೋಭಾವವನ್ನ ಬಿತ್ತುವುದು ಕೂಡ ಅವಶ್ಯಕ. ಆದ್ರೆ ಅದೇ ಮಗುವಿಗೆ ಕೇವಲ ನೀನೊಬ್ಬನೇ ಗೆಲ್ಲಲು ಸಾಧ್ಯ, ಇತರರು ಖಂಡಿತವಾಗಿಯೂ ಗೆಲ್ಲಲಾರರು ಎನ್ನುವ ಭಾವವನ್ನ ಮೂಡಿಸುವುದು ಖಂಡಿತ ಉತ್ತಮವಲ್ಲ. ಕಾರಣ ಆ ಮಗು ತಾನೊಬ್ಬನೇ ಗೆಲ್ಲಲು ಸಾಧ್ಯ ಎನ್ನುವಂತಹ ವ್ಯಕ್ತಿತ್ವವನ್ನ ಒಳಗೊಂಡರೆ ಮುಂದಿನ ದಿನಗಳಲ್ಲಿ ಸೋಲನ್ನ ಒಪ್ಪಿಕೊಳ್ಳುವುದು ಆ ಕಂದನಿಂದ ಸಾಧ್ಯವಾಗದೆ ಹೋಗಬಹುದು. ಹಾಗಾಗಿ ಸ್ಪರ್ಧಾತ್ಮಕ ಮನೋಭಾವ ಎಂದರೆ ಸೋಲಿರಲಿ ಗೆಲುವಿರಲಿ ನಮ್ಮಲ್ಲಿರುವ ಪ್ರತಿಭೆಯನ್ನ ಅಥವಾ ಆ ಸ್ಪರ್ಧೆಗೆ ಅವಶ್ಯಕವಿರುವಂತಹ ವಿಷಯವನ್ನ ನಾವು ವ್ಯಕ್ತಪಡಿಸಿ ನಂತರ ಬರುವ ಫಲಿತಾಂಶಕ್ಕೆ ನಮ್ಮನ್ನ ನಾವು ಬಹಳ ಆರಾಮಾಗಿ ತೆರೆದುಕೊಳ್ಳುವುದೇ ಸ್ಪರ್ಧಾತ್ಮಕತೆ. ಇದರ ಜೊತೆಗೆ ಯಾವುದೇ ರೀತಿಯಾದಂತಹ ಫಲಿತಾಂಶ ಬಂದರೂ ಕೂಡ ಅದನ್ನ ಉತ್ತಮವಾದಂತಹ ಧನಾತ್ಮಕ ಮನೋಭಾವದ ಜೊತೆಗೆ ಒಪ್ಪಿಕೊಳ್ಳುವಂಥದ್ದು ಕೂಡ ಸ್ಪರ್ಧಾತ್ಮಕ ಮನೋಭಾವ ಎನ್ನಿಸಿಕೊಳ್ಳುತ್ತದೆ. ಇನ್ನು ಮುಂದುವರೆದು ಕೆಲವೊಂದು ವೃತ್ತಿ ಸಂಬಂಧಿತ ವಿಷಯಗಳಲ್ಲೂ ಕೂಡ ಸ್ಪರ್ಧಾತ್ಮಕತೆ ಎನ್ನುವಂಥದ್ದು ಅವಶ್ಯಕವಾಗಿರುತ್ತೆ. ಕೆಲವೊಮ್ಮೆ ನಮ್ಮ ಪ್ರತಿಭೆಗಳಿಗೂ ಇತರರ ಪ್ರತಿಭೆಗಳಿಗೂ ಸಾಕಷ್ಟು ವ್ಯತ್ಯಾಸವಿರುತ್ತೆ. ಕೆಲವು ವಿಷಯಗಳಲ್ಲಿ ನಾವು ಸಾಕಷ್ಟು ಪಾಂಡಿತ್ಯರಾಗಿರಬಹುದು, ಇತರರಿಗೆ ಆ ವಿಷಯದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರಬಹುದು. ಮತ್ತೊಂದಷ್ಟು ವಿಷಯದಲ್ಲಿ ನಮಗೆ ಆ ವಿಷಯದ ಜ್ಞಾನ ಸ್ವಲ್ಪ ಕಡಿಮೆ ಎಂದೆನಿಸಬಹುದು. ಇಲ್ಲಿ ಆ ವಿಷಯದ ಕುರಿತಾಗಿ ನಮಗಿಲ್ಲದ ಜ್ಞಾನವನ್ನ ಒಪ್ಪಿಕೊಳ್ಳುವುದು ಹಾಗೂ ನಮಗಿರುವ ಜ್ಞಾನವನ್ನ ಇತರರಿಗೆ ಪಸರಿಸುವಲ್ಲಿ ಯಾವುದೇ ರೀತಿಯಾದಂತಹ ಅಂಜಿಕೆಯನ್ನ ವ್ಯಕ್ತಪಡಿಸದೇ ಇರುವುದು ಬಹಳ ಮುಖ್ಯ. ಇಲ್ಲಿ ಯಾವುದೇ ವಿಷಯವನ್ನ ನೀವು ಯಾವ ರೀತಿಯಲ್ಲಿ ತೆಗೆದುಕೊಳ್ಳುತ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗುವಂಥದ್ದು. ಉದಾಹರಣೆಗೆ, ಒಂದು ವಿಷಯದಲ್ಲಿ ನೀವು ಸೋತಿದ್ದೀರಾ ಎಂದರೆ ಕೇವಲ ಆ ವಿಷಯದಲ್ಲಿ ಸೋತಿದ್ದೀರಾ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಿ. ಸೋಲನ್ನ ನೀವು ಬಹಳ ಗಂಭೀರವಾಗಿ ಪರಿಗಣಿಸಿ ನಿಮ್ಮ ಸುತ್ತಮುತ್ತಲಿನ ಸಂಪೂರ್ಣವಾದ ವಾತಾವರಣವನ್ನ ಹಾಳುಗೆಡಹಿ ಇತರರ ಸಂತೋಷವನ್ನ ಸಹಿಸದ ಮಟ್ಟಕ್ಕೆ ನೀವು ಹೋಗುವಂಥದ್ದು ಖಂಡಿತವಾಗಿಯೂ ಉತ್ತಮ ಬೆಳವಣಿಗೆಯಲ್ಲ. ಇದು ನಿಮ್ಮ ವ್ಯಕ್ತಿತ್ವವನ್ನ ಬೇರೆಯವರ ಮುಂದೆ ಸಾಕಷ್ಟು ಕೆಳಮಟ್ಟಕ್ಕೆ ತಳ್ಳಲ್ಪಡುತ್ತದೆ. ಅದಕ್ಕಿಂತ ಮುಖ್ಯವಾಗಿ ಈ ರೀತಿಯ ಮನೋಭಾವ ನಿಮ್ಮನ್ನ ಸಮಾಜ ಜೀವಿಯನ್ನಾಗಿ ನಡೆಸದೆ ಹೋಗಬಹುದು. ಹಾಗಾಗಿ ಇತರರ ಗೆಲುವನ್ನ ಒಪ್ಪಿಕೊಳ್ಳುವಂಥದ್ದು, ಇತರರಲ್ಲಿ ಇರುವಂತಹ ಒಳ್ಳೆಯತನವನ್ನ ಶ್ಲಾಘಿಸುವಂಥದ್ದು ಕೂಡ ಬಹಳ ಉಪಯುಕ್ತವಾದಂತಹ ವಿಷಯ. ಇಂತಹ ಮನೋಭಾವವನ್ನ ಆರಂಭದಲ್ಲಿ ನೀವು ಬೆಳೆಸಿಕೊಂಡು ಹೋದಂತೆಲ್ಲ ಮುಂದೆ ಅದು ರೂಢಿಯೇ ಆಗಿ ಹೋಗುತ್ತೆ. ಒಂದು ಸಂದರ್ಭದ ನಂತರ ಅದು ನಿಮ್ಮ ವ್ಯಕ್ತಿತ್ವವೇ ಆಗಿ ಹೋಗುತ್ತದೆ. ಇದು ನಿಮ್ಮ ನಂತರದ ನಿಮ್ಮನ್ನೇ ನೋಡಿ ಬೆಳೆಯುತ್ತಿರುವ ಇತರರಿಗೂ ಕೂಡ ಉತ್ತಮವಾದ ವಾತಾವರಣವನ್ನ ಕಟ್ಟಿಕೊಡುತ್ತದೆ. ಇನ್ನು ಸ್ಪರ್ಧಾತ್ಮಕ ಮನೋಭಾವದಲ್ಲಿ ಸೋಲಿರಲಿ ಗೆಲುವಿರಲಿ ಭಾಗವಹಿಸುವಂತಹ ಮನೋಭಾವ ಕೂಡ ಬಹಳ ಮುಖ್ಯ. ಕೆಲವೊಮ್ಮೆ ಕೆಲವೊಂದಷ್ಟು ಜನ ಕೆಲಸಗಳನ್ನ ಮಾಡುವಾಗ ನಾನಿದರಲ್ಲಿ ಗೆಲ್ಲುವುದು ಸಾಧ್ಯವೇ ಇಲ್ಲ ಎನ್ನುವ ಕಾರಣಕ್ಕಾಗಿ ಅಂತಹ ಕೆಲಸಗಳನ್ನ ಕೈಬಿಟ್ಟು ಕೂರುತ್ತಾರೆ. ಕೆಲವೊಮ್ಮೆ ಸೋತರೂ ಕೂಡ ಭಾಗವಹಿಸಿದ್ದು ಬಹಳ ಮುಖ್ಯವಾಗಿ ಹೋಗುತ್ತದೆ. ಒಲಿಂಪಿಕ್ಸ್ಗಾಗಿ ಪ್ರತಿಯೊಂದು ದೇಶವನ್ನ ಪ್ರತಿನಿಧಿಸುವ ವ್ಯಕ್ತಿ ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತಾನೆ. ಆದ್ರೆ ಒಲಿಂಪಿಕ್ಸ್ ನಲ್ಲಿ ಗೆಲ್ಲುವಂಥದ್ದು ಆಯಾ ವಿಷಯದಲ್ಲಿ ಒಬ್ಬರೇ ಆದ್ರೂ ಕೂಡ ಪ್ರತಿನಿಧಿಸಿದವನು ಆ ದೇಶವನ್ನೇ ಗೆದ್ದು ಬಂದಿರ್ತಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇಂತಹ ಹಲವು ವಿಷಯಗಳು ನಮ್ಮ ನಿಮ್ಮ ನಡುವೆ ನಡೆದಿರ್ತದೆ. ಮುಖ್ಯವಾಗಿ ಸ್ಪರ್ಧಾತ್ಮಕ ಮನೋಭಾವವನ್ನ ನಿಮ್ಮಲ್ಲಿ ಬೆಳೆಸಿಕೊಳ್ಳುವಷ್ಟೇ ಅಗತ್ಯ ನಿಮ್ಮ ಮಕ್ಕಳಲ್ಲಿ ಬಿತ್ತುವಂಥದ್ದು.
ಕಾರಣ ಇವತ್ತು ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಯಾವುದೋ ವಿಷಯದಲ್ಲಿ ಬಹುಮಾನಗಳು ಬರಲಿಲ್ಲ ಅಥವಾ ಅಂಕಗಳು ಬರಲಿಲ್ಲ ಎನ್ನುವಂಥ ಪ್ರಶ್ನೆ ಬಂದಾಗ ನಾವುಗಳು ಶಾಲಾ ಶಿಕ್ಷಕರ ಮೇಲೆ ಒತ್ತಡವನ್ನು ಹಾಕುವಂಥದ್ದು, ಇತರರನ್ನ ದೂರುವಂತಹ ಕೆಲಸದಲ್ಲಿ ತೊಡಗಿಕೊಳ್ತೇವೆ. ಇದನ್ನ ಗಮನಿಸಿದ ನಮ್ಮ ಮಗು ಮುಂದೆ ಸಮಾಜದಲ್ಲಿ ತಾನು ಸ್ಪರ್ಧಾತ್ಮಕವಾಗಿ ಬೆಳೆಯದೆ ಇತರರ ಗೆಲುವನ್ನ ತಾನು ಒಪ್ಪಿಕೊಳ್ಳದೆ ಹೋಗಬಹುದು. ಅದಕ್ಕಾಗಿ ನಿಮ್ಮ ಮಗುವನ್ನ ಅಥವಾ ನಿಮ್ಮನ್ನ ಯಾವುದೇ ಸ್ಪರ್ಧೆಗೆ ಅಥವಾ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಕ್ಕೆ ತಯಾರು ಮಾಡಿ, ಉತ್ತಮವಾಗಿ ತಯಾರಾಗಿ ಚೆನ್ನಾಗಿ ನಿಮ್ಮ ವಿಷಯವನ್ನ ಪ್ರಸ್ತುತಪಡಿಸಿ. ಗೆಲುವಿನ ಆಸೆ ಸ್ವಲ್ಪ ಮಟ್ಟಿಗೆ ಇರಲಿ, ಆದರೆ ನಿರಾಸೆ ಸೋತ ನಂತರ ನಮ್ಮನ್ನ ಆವರಿಸದೆ ಇರಲಿ. ತನ್ಮೂಲಕ ನಮ್ಮನ್ನ ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಪ್ರಸ್ತುತಗೊಳಿಸೋಣ ಅಂತ ಹೇಳ್ತಾ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.